ಹಾಯ್ ಎವ್ರಿವನ್. ನೋಡಿ, ಒಂದು ಬೇಸ್ ಮಾಡಲು ಟೊಯೋಟಾ ಗ್ಲಾನ್ಸಾ ಬಂದಿದೆ. ಸೊ ಬೇಸ್ ಮಾಡಲ್ ಇದ್ರೂ ಕೆಲವು ಕಡೆ ಏನಾಗುತ್ತೆ ಅಂದರೆ ಅರ್ಧ ಫಿಟ್ಟಿಂಗ್ ಮಾಡಿರ್ತೀರ. ಸೊ ಒಂದೊಂದು ಕಡೆ ನಿಮಗೆ ಫುಲ್ ಐಟಮ್ ಸಿಗುತ್ತೆ, ಒಂದೊಂದು ಕಡೆ ನಿಮಗೆ ಕೆಲವು ಐಟಮ್ ಸಿಗಲ್ಲ. ಸೊ ಇದಕ್ಕೆ ಬಂದ್ಬಿಟ್ಟು ಆಲ್ರೆಡಿ ಅವ್ರು ಸಿಕ್ಕೋರು ಸಿಸ್ಟಮು ಏನೇನೋ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ಗಾಡಿ ನಮ್ಮ ಹತ್ರ ಏನಕ್ಕೆ ಬಂದಿದೆ ಅಂದರೆ, ಈ ಥರ ನಿಮಗೆ ಮಿರರ್ ಬಂದಿರ್ತದೆ, ಇದೆಲ್ಲ ಹೋಲೆಲ್ಲ ಹಾಕಿ 360 ಎಲ್ಲ ಮಾಡಿದ್ರು ಅವರು. ಸೊ ಇದು ತೆಗಿಬಿಟ್ಟು ನಾವು ಟಾಪ್ ಮಾಡಲ್ದು ಒಂದು ಮಿರರ್ ಫಿಟ್ ಮಾಡಿದ್ದೀನಿ. ಇದಕ್ಕೆ ಆಟೋ ಫೋಲ್ಡು ಕ್ಯಾನೋ ಫಿನಿಶ್ನಲ್ಲಿನೇ ಬರೋದಿದು. ಸೊ ಇದು ಆಟೋ ಫೋಲ್ಡ್ ಮಿರರ್ ಒಂದು ಫಿಟ್ ಮಾಡಿಬಿಟ್ಟು ನಾವು ಇದಕ್ಕೆ ಒಂದು ಫಿಂಗರ್ ಬಾಲ್ ಫಿಟ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ಬಂದ್ಬಿಟ್ಟು ಸ್ವಿಚ್ಚು ಬಂದ್ಬಿಟ್ಟು ನಿಮಗೆ ಒರಿಜಿನಲ್ ಎಂದಿದೆ ಅದೇ ಥರ ನಿಮಗೆ ಫಿಟ್ ಆಗೋದು. ಸ್ವಿಚ್ಚು ಓಪನಿಂಗ್ ಅಂದರೆ ಓಪನಿಂಗ್, ಕ್ಲೋಸಿಂಗ್ ಅಂದರೆ ಕ್ಲೋಸಿಂಗ್ ಮಿರರ್ನಲ್ಲಿ ಆಗುತ್ತೆ. ಪ್ಲಸ್ ರಿಮೋಟ್ನಲ್ಲಿನೂ ನಿಮಗೆ ರಿಮೋಟ್ ಆಚೆ ಬಂದ್ಬಿಟ್ಟು ರಿಮೋಟ್ನಲ್ಲಿ ಲಾಕ್ ಮಾಡೋ ನೀವು ಮಿರರ್ ಕ್ಲೋಸ್ ಆಗುತ್ತೆ, ಅದನ್ನು ತೋರಿಸ್ತೀನಿ ನಿಮಗೆ. ಜಸ್ಟ್ ಇವಾಗ ಇಲ್ಲಿ ಲಾಕ್ ಮಾಡಿದ ತಕ್ಷಣ ಮಿರರ್ ಕ್ಲೋಸ್ ಆಗುತ್ತೆ. ತಿರ್ಗಾ ನೀವು ಓಪನ್ ಮಾಡಿದ ತಕ್ಷಣ ಮಿರರ್ ಓಪನ್ ಆಗುತ್ತೆ. ಇದು ಒಂದು ಕೆಲಸ ಇದರಲ್ಲಿ ಆಗಿದೆ, ಆಟೋ ಫೋಲ್ಡ್ ಮಿರರ್. ನೆಕ್ಸ್ಟ್ ಕೆಲಸ ಏನಂದರೆ, ಇವಾಗ ಬೇಸಿಕ್ ಗಾಡಿನಲ್ಲಿ ನಿಮಗೆ ಸ್ಟೇರಿಂಗ್ ಕಂಟ್ರೋಲು ಈ ಥರ ಕವರ್ ಬಂದಿರ್ತದೆ. ಸ್ಟೇರಿಂಗು ಇರಲ್ಲ, ಸ್ಟೇರಿಂಗ್ ಕವರೂ ಇರಲ್ಲ. ಸೊ 2 ಟೈಪ್ ನಿಮಗೆ ವರ್ಕಿಂಗ್ ಇದೆ. ಏನಂದರೆ, ಇದು ಕವರ್ ತೆಗಿಬಿಟ್ಟು ಈ ಥರ ಕವರ್ ತೆಗಿಬಿಟ್ಟು ಸೇಮ್ ನಿಮ್ಮದೇ ಸ್ಟೇರಿಂಗ್ಗೆ ಕಂಟ್ರೋಲೂ ಆಗ್ಬೋದು. ನೀವು ಕಂಟ್ರೋಲ್ ಅಂದರೆ ಸ್ಟೇರಿಂಗ್ ಕಂಟ್ರೋಲ್ ಅಂದರೆ ಇದು ಮಾತ್ರ ನಿಮಗೆ ಬರ್ತದೆ. ವ್ಯಾಲ್ಯೂಮು, ಟ್ರ್ಯಾಕ್ ಚೇಂಜ್, ಮೋಡು, ಮ್ಯೂಟ್, ಫೋನ್ ಎತ್ತೋದು, ಫೋನ್ ಕಟ್ ಮಾಡೋದು, ಅದು ನಿಮಗೆ ಬರ್ತದೆ. ನೆಕ್ಸ್ಟ್ ಇವಾಗ ಟೊಯೋಟಾ ಗ್ಲಾನ್ಸಾ ಇರಲಿ, ಬೆಲಿನೋ ಇರಲಿ, ಫ್ರೋನ್ಸ್ ಇರಲಿ, ಟೊಯೋಟಾ ಟೈಗರ್ ಇರಲಿ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ, ಕ್ರೂಸ್ ಕಂಟ್ರೋಲ್ ಸ್ವಲ್ಪ ಜನ ಹೈವೇನಲ್ಲಿ ಯೂಸ್ ಮಾಡ್ತೀನಿ ಅಂತ ಕೇಳ್ತಾರೆ. ಸೊ ಈ ಸೆಗ್ಮೆಂಟ್ ಬೇರೆ, ಕ್ರೂಸ್ ಕಂಟ್ರೋಲ್ದು ಸ್ಟೇರಿಂಗ್ ಕಂಟ್ರೋಲ್ ಸೆಗ್ಮೆಂಟೇ ಬೇರೆ. ನೀವು ಇವಾಗ ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ, ನಾವು ಸೇಮ್ ಇದೇ ಸ್ಟೇರಿಂಗ್ ಕಂಟ್ರೋಲನ್ನು ಹಾಕಿ ಕ್ರೂಸ್ ಕಂಟ್ರೋಲನ್ನು ಆಕ್ಟಿವೇಶನ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು, ನೀವು ಮೀಟರ್ನಲ್ಲಿ ಪ್ರೆಸ್ ಮಾಡಿದ್ರೆ ಇದು ನೋಡ್ಬೋದು, ಇಲ್ಲಿ ಮೇಲೆ ಆಫ್ ಆಗ್ತದೆ, ತಿರ್ಗಲ್ಲಿ ಪ್ರೆಸ್ ಮಾಡೋ ಆನ್ ಆಗ್ತದೆ. ಸೊ ಇದು ಬಂದ್ಬಿಟ್ಟು ಒರಿಜಿನಲ್ ಥರ ನಾವು ಫಿಟ್ ಮಾಡಿರೋದು, ಆಲ್ಟ್ರೇಷನ್ ಇಲ್ಲ. ಒಂದು ಇದಕ್ಕೆ ನಮ್ಮ ಹತ್ರ ಬೇಜಾನ್ ಎಸೆಸರೀಸ್ ಇದೆ. ಆಮ್ರೆಸ್ಟ್ ವಿತ್ AC ವರ್ಕಿಂಗ್ ಜೊತೆನಲ್ಲಿ, ಇಲ್ಲ ಬರೀ ಆಮ್ರೆಸ್ಟ್ ಬೇಕಂತ ಬರೀ ಆಮ್ರೆಸ್ಟು. ಸೊ ನಿಮಗೆ ಪಾರ್ಕಿಂಗ್ ಆನ್ ಮಾಡೋ ಲೈಟು ಎಲ್ಲ ಸೇಮ್ ಕಾಂಬಿನೇಷನ್ ಬೇಜಾನ್ ವೀಡಿಯೋನಲ್ಲಿ ತೋರಿಸಿದ್ದೀನಿ. ಒಂದು ಪರ್ಸೋಸಿಂಗ್ ಇದೆ ಕೆಲಸ ಮಾಡೋಕ್ಕೆ, ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ನಾವು ಇದು ಮಾಡಿನೇ ಮಾಡೋದು. टोयोटा ग्लांजा बेस मॉडल गाड़ी है, तो उसके लिए हम लोग क्या करके सेम स्टीयरिंग में स्टीयरिंग कंट्रोल फिट करके विथ क्रूज कंट्रोल एक्टिवेशन करके ऑटो फोल्ड मिरर वो भी हम लोग डाल के ನಮ್ಮ ಅಂಗಡಿ ಬಂದ್ಬಿಟ್ಟು ಕೋರಮಂಗಲ ಆಳ್ಗುಡಿ ಸಿಗ್ನಲ್ ಅಂತಾರೆ. ಕೋರಮಂಗಲ ರೋಡ್ ಆಳ್ಗುಡಿ ಸಿಗ್ನಲ್, ಮೈಕೋ ಬಾಷ್ ರೋಡ್ ಅಂತಾರೆ. ಸೊ ಸ್ವಲ್ಪ ಮುಂದೆ ಹೋದರೆ ನೀವು ಕೋರಮಂಗಲ ಸಿಗ್ನಲ್, ಇನ್ನೊಂದು ಸಿಗ್ನಲ್ ಬಂದರೆ ಆಳ್ಗುಡಿ ಸಿಗ್ನಲ್. ಅದೇ ಆಳ್ಗುಡಿ ಸಿಗ್ನಲ್ ಎಲ್ಲಿದೆ ಅಲ್ಲೇ ನಮ್ಮ ಅಂಗಡಿ ಇರೋದು. ಬ್ಯಾಂಗ್ಳೂರ್ ಕೋರಮಂಗಲ ಆಳ್ಗುಡಿ ಸಿಗ್ನಲ್, ಮೈಕೋ ಬಾಷ್ ರೋಡ್. ಸೊ ನಿಮಗೆ ಗೂಗಲ್ನಲ್ಲಿರೋ ನಮ್ಮ ಅಂಗಡಿ ಲೊಕೇಶನ್ ತೋರಿಸುತ್ತೆ. ಏನು ಬೇಕು, ಹೆಂಗೆ ಮಾಡಬೇಕು, ಯಾವ ಪ್ರೊಸೆಸಿಂಗ್ ನಿಮಗೆ ಏನು ಬೇಕು, ಏನು ಬಜೆಟ್ನಲ್ಲಿ ನಿಮ್ಮ ಗಾಡಿ ರೆಡಿ ಆಗಬೇಕು. ಸೊ ಆ ಥರ ಇದು ಒಂದು ಬಜೆಟ್ನಲ್ಲಿ ನಿಮಗೆ ಫಿಟ್ ಆಗುತ್ತೆ. ಯಾವುದೋ ಒಂದು ಸಿಸ್ಟಮು, ಒಂದು ಸ್ಪೀಕರ್ ಅದು ಇಟ್ಬಿಟ್ಟು ಬಂದುಬಿಡಿ ಆಫರ್ ಡಿಸ್ಕೌಂಟ್, ಅದು ನಮ್ಮ ಹತ್ರ ಭಾಳ ಡಿಫಿಕಲ್ಟ್ ಸರ್, ಅದು ಇಲ್ಲ ನಮ್ಮ ಹತ್ರ ಆಫರ್ಗಳು. ಆ ಗಾಡಿ ಒಂದು ಡೀಸೆಲ್ ಒಂದು ನಡೀತಾ ಇದೆ ಸಿಸ್ಟಮ್ದು. ಸೊ ಅದಕ್ಕೆ ಬಂದುಬಿಟ್ಟು ಬ್ರ್ಯಾಂಡೆಡ್ ಸಾಂಗ್ಸಿ ಸಿಸ್ಟಮ್ ಆಗ್ತದೆ. ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಆಗುತ್ತೆ. ಸೊ ಈ ಗಾಡಿಗೆ ರಿಯರ್ ವೈಪರು ನಮ್ಮ ಹತ್ರ ಅವೈಲಬಲ್ ಇದೆ, ಸ್ಟೇರಿಂಗ್ ವಿತ್ ಕ್ರೂಸ್ ಕಂಟ್ರೋಲ್ ಅವೈಲಬಲ್ ಇದೆ, ಆಟೋ ಫೋಲ್ಡ್ ಮಿರರು, ಕ್ಯಾನೋ ಫಿನಿಶ್ ಡೋರ್ ಪ್ಯಾಡು, ಟಾಪ್ ಮಾಡಲ್ ಸ್ಟೇರಿಂಗು, RC ಲಾಟ್ ಆಫ್ ವರ್ಕಿಂಗ್ ಇದೆ, ಲಾಟ್ ಆಫ್ ಐಟಮು ಇದೆ. ಡಿಪೆಂಡೆಂಟ್ ಕಸ್ಟಮರ್ ಬಜೆಟ್ ಮೇಲೆ ಹೋಗುತ್ತೆ. ಸೊ ನೀವು ನೋಡಿ, ಇದು ಒಂದು ಯಾವುದೋ ವೀಡಿಯೋ ನೋಡಿರ್ತೀರ ನೀವು, ಬೇಜಾನ್ ವೀಡಿಯೋ ಇದೆ. ಅದು ವೀಡಿಯೋ ಎಲ್ಲ ನೋಡಿಬಿಟ್ಟು ನೀವು ನಿಮ್ಮ ಗಾಡಿಗೆ ಏನು ಮಾಡಬೇಕು, ನಿಮ್ಮ ಬಜೆಟ್ ಏನಿದೆ, ಸೊ ಆ ಥರ ಬಜೆಟ್ನಲ್ಲಿ ನೀವು ನಮ್ಮ ಹತ್ರ ಬಂದು ಮಾಡಿಸ್ಕೊಡ್ಬೋದು ನಿಮಗೆ ಐಟಮ್. ಏನು ಕನ್ಫ್ಯೂಷನ್ ಏನಿರ್ತದೆ ನೋಡಿ, ಸ್ಟೇರಿಂಗ್ ಅದೇ ಸ್ಟೇರಿಂಗಿನ ಕಂಟ್ರೋಲ್ ಆದರೆ ಬೇರೆ ಪ್ರೈಸ್. ಸ್ಟೇರಿಂಗು ನಿಮ್ಮ ಹತ್ರ 2 ಮಾಡಲ್ಸ್ ಇದೆ, ಸೊ ಅದು ನಿಮಗೆ 1 to ಡಬಲ್ ರೇಟ್ ಆಗುತ್ತೆ. ಸಿಸ್ಟಮ್ 4000 ಹಿಡಿದು ನಿಮಗೆ 20,000 ತಗೋದೆ. ನಿಮ್ಮ ಬಜೆಟ್ ಏನಿದೆ ನಮ್ಗೆ ಗೊತ್ತಾಗಲ್ಲ, ಅದು ಎಷ್ಟಾಗುತ್ತೆ, ಇದು ಎಷ್ಟಾಗುತ್ತೆ, ಅದು ಎಷ್ಟಾಗುತ್ತೆ, ಫುಲ್ ಕನ್ಫ್ಯೂಷನ್ನಲ್ಲಿ ಇರ್ತೀರ. ಇದು ಎಲ್ಲ ಯಾವುದೋ ಸಿಸ್ಟಮು 4 ಸ್ಪೀಕರ್ ಬಂದ್ಬಿಡಿ ಆಫರ್ ಇದೆ, ಡಿಸ್ಕೌಂಟ್ ಇದೆ, ಆ ಥರ ಅದು ಡಿಫಿಕಲ್ಟ್ ಕೆಲಸ, ಅದು ನಮ್ಮ ಹತ್ರ ಇಲ್ಲ. ಅವ್ರವ್ರ ಅಂಗಡಿಗೆ ಅವ್ರವರು ಬಿಸ್ನೆಸ್ ಮಾಡಿಸ್ಕೊಳ್ಳಿ, ಅದು ನಮಗೆ ಬೇಡ. ಬಟ್ ನಮ್ಮ ಅಂಗಡಿನಲ್ಲಿ
ಕೆಲಸನೇ ಬೇರೆ ಥರ, ಕ್ವಾಲಿಟಿನೇ ಬೇರೆ ಥರ, ಬ್ರ್ಯಾಂಡ್ ಬೇರೆ ಥರ. ನಾವೇ ಕೆಲಸಗಾರರು, ನಾವೇ ಒಂದೊಂದು. ಸೊ ಹಂಗಾಗಿ ನಿಮಗೆ ಒಂದು ಪ್ರಾಡಕ್ಟ್ ಏನು ಮಾಡಬೇಕು, ಹೆಂಗೆ ತೊಗೊಳ್ಬೇಕು, ಏನು ಡಿಸಿಷನ್ ಅದು ನೀವು ನೋಡಬೇಕು. ಸಿಸ್ಟಮ್ ಸ್ಪೀಕರ್ ಬಿಡಿ ಎಲ್ಲ ಕಡೆ ಸಿಕ್ಬಿಡ್ತದೆ. ಸ್ವಲ್ಪ ಕೆಲಸ ಇದೆ ಆ ಗಾಡಿದು ಮಾಡೋದೇ ಕೆಲಸನೇ ರೀತಿ ಯಾವುದಿದೆ ಆ ಥರ ಅದೆಲ್ಲ ನೋಡಿಬಿಟ್ಟು ಮಾಡಬೇಕು. ಯಾವುದೋ ಒಂದು ಹಾಕ್ಬಿಟ್ಟು ಅದು ಇದು ಅದು ಅದು ನಾವು ಪದೇ ಹೇಳಿದ್ರೆ ನಮಗೇನು ಇಷ್ಟ ಇಲ್ಲ. ಸೊ ಇದು ಈ ಸ್ಟೇರಿಂಗ್ ಸೇಮ್ ಸ್ಟೇರಿಂಗ್ ಇದೆ, ಕಂಟ್ರೋಲ್ ಹಾಕಿ ಕ್ರೂಸ್ ಕಂಟ್ರೋಲ್ ಆಕ್ಟಿವೇಶನ್ ಇದೆ, ಆಟೋ ಫುಲ್ ಮಿರರ್ ಇದೆ, ಪ್ಯಾನೋ ಫಿನಿಶ್ ನಮ್ಮ ಹತ್ರ ಇದೆ, RC ಲಿವರ್ ಇದೆ, ಆಮ್ರೆಶ್ ವಿತ್ AC ಇದೆ, ಗೇರ್ ನಾಬ್ ಇದೆ. ಸೊ ಸಣ್ಣ ಪುಟ್ಟ ಐಟಮು ಇದೆ, AC ವೆಂಟ್ ಇಲ್ಲಿ ಬರ್ತದೆ ಅದೂ ಇದೆ. ಸೊ ಬೇಜಾನ್ ಲಾಟ್ ಆಫ್ ಐಟಮ್ ಇದೆ, ಲಾಟ್ ಆಫ್ ಕ್ವಾಲಿಟಿನೂ ಇದೆ. ಅದು ನೋಡ್ರೆ ನೀವು ನೋಡ್ರೆ ನಿಮ್ಗೆ ಗೊತ್ತಾಗೋದು. ಇಲ್ಲ ಅಂದರೆ ವಿಡಿಯೋನಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಏನೇನು ಹೆಂಗೆ ಮಾಡಿದ್ದೀನಿ ನಾವು ಗಾಡಿಗಳು ಅಂತ. ನಿಮ್ಗೆ ಎಲ್ಲ ವಿಡಿಯೋನಲ್ಲಿ ಆಲ್ಮೋಸ್ಟ್ ಸಿಕ್ಬಿಡ್ತದೆ. ಎಲ್ಲ ಒಂದೊಂದು ಗಾಡಿಗೆ ಒಂದೊಂದು ಥರ ಮಾಡಿದ್ದೀನಿ.